ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಕೀಪ್ಯಾಡ್ ಫೋನಲ್ಲಿ ಚಾರ್ಜಿಂಗ್ ಪಿನ್ ಚೇಂಜ್ ಮಾಡಿದ್ರೆ ಒಂದು 2-3 ದಿನ ಬಿಟ್ಟು ಮತ್ತೆ ಅದು ಕಟ್ಟಾಗಿ ಹೋಗುವಂಥದ್ದು ಮತ್ತು ಫೇಕ್ ಚಾರ್ಜಿಂಗ್ ಆಗುವಂಥದ್ದು, ಈ ಥರ ಎಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಿರ್ತೀವಿ. ನಾವು ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ಕೊಡ್ತೀವಿ ಅಂತಂದರೆ, ಬರೀ ಒಂದು 5 ಸ್ಟೆಪ್ಗಳನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಆ 5 ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಿದ್ದೇ ಆದಲ್ಲಿ ಫೋನ್ನ ಚಾರ್ಜಿಂಗ್ ಪಿನ್ ನಾವು ಚೇಂಜ್ ಮಾಡಿದ್ಮೇಲೆ ಕಂಪ್ನಿಯಿಂದ ಬರಬೇಕಾದ್ರೆ ಯಾವ ಥರ ಇತ್ತು ಅದೇ ಪರ್ಫಾರ್ಮೆನ್ಸ್ ಮತ್ತು ಅದೇ ಫಿನಿಷಿಂಗಲ್ಲಿ ಕೂರಿಸೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಇವಾಗ ಮೊದಲನೇ ಸ್ಟೆಪ್ ನೋಡೋಣ. ಮೊದಲನೇ ಸ್ಟೆಪ್ ಏನಂತಂದರೆ, ಸ್ವಲ್ಪ ಫ್ಲೆಕ್ಸ್ ಹಾಕ್ಕೋಬೇಕು, ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಹಾಕಿದ್ರೆ ಬೋರ್ಡಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅದಾದಮೇಲೆ ಬ್ಲೋವರ್ ಮಿಷಿನಲ್ಲಿ 350 ಹೀಟ್ ಮತ್ತು 50 ಏರನ್ನು ಇಟ್ಕೊಂಡು ಕೆಳಗಡೆ ಸೈಡಿಂದ ಆಪೋಸಿಟ್ ಸೈಡಿಂದ ಹೀಟ್ ಮಾಡಬೇಕು. ಏನಕ್ಕೆ ಅಂತಂದರೆ, ಚಾರ್ಜಿಂಗ್ ಪಿನ್ ಪಕ್ಕದಲ್ಲಿ ಇಯರ್ಫೋನ್ ಜಾಕು ಮತ್ತು ಬ್ಯಾಟ್ರಿ ಕನೆಕ್ಟ್ರಲ್ಲೇ ಇರುತ್ತೆ, ಅವೆಲ್ಲ ಪ್ಲಾಸ್ಟಿಕ್ ಪಾರ್ಟ್ಗಳು. ಇವು ಡ್ಯಾಮೇಜ್ ಆಗೋದನ್ನು ತಡೆಯೋಕ್ಕೋಸ್ಕರ ಕೆಳಗಡೆ ಸೈಡಿಂದ ಹೀಟ್ ಮಾಡೋಣ. ಈ ಥರ ಒಂದು 30 ಸೆಕೆಂಡ್ ಹೀಟ್ ಮಾಡಿದ್ರೆ ಸಾಕು. 30 ಸೆಕೆಂಡ್ ಹೀಟ್ ಮಾಡಿದ್ಮೇಲೆ ಚಾರ್ಜಿಂಗ್ ಪಿನ್ ಶೇಕ್ ಆಗ್ತಾಯಿದೆ ಅಂತ ಒಂದು ಸಲ ಲೈಟಾಗಿ ನೋಡೋದು, ಫೋರ್ಸ್ ಮಾಡಬಾರ್ದು. ಶೇಕ್ ಆಗ್ತಾಯಿದ್ರೆ ಒಂದು 2-3 ಸೆಕೆಂಡ್ ಮತ್ತೆ ಹೀಟ್ ಮಾಡಿ ಸ್ಮೂತಾಗಿ ಆಚೆ ಎತ್ಕೋಬೇಕು. ಇದು ಮೊದಲನೇ ಸ್ಟೆಪ್ಪು. ಇನ್ನು ಎರಡನೇ ಸ್ಟೆಪ್ ಏನಪ್ಪ ಅಂತಂದರೆ, ಸ್ವಲ್ಪ ಫ್ಲೆಕ್ಸ್ ಮತ್ತೆ ಹಾಕೊಳ್ಳೋದು. ಅದಾದಮೇಲೆ ಒಂದು 370 ತನಕ ಟೆಂಪ್ರೇಚರನ್ನು ಸಾಲ್ಡ್ರಿಂಗ್ ಏರನಲ್ಲಿ ಇಟ್ಬಿಟ್ಟು ಹೊಸ ಲೆಡ್ ಹಾಕಿ ಒಂದು ಸಲ ರೀಫ್ರೆಶ್ ಮಾಡಬೇಕು. ಇದರಲ್ಲಿ ಗಮನ ವಹಿಸಬೇಕಾಗಿರೋದೇನಂತಂದರೆ, PPD ಪೇಸ್ಟ್ನ ಹಾಕಲೇಬಾರ್ದು. ಇದು ಎರಡನೇ ಸ್ಟೆಪ್ಪು. ಮೂರನೇ ಸ್ಟೆಪ್ ಏನಂತಂದರೆ, ಒಂದು ಕರೆಕ್ಟಾಗಿರೋ ಚಾರ್ಜಿಂಗ್ ಪಿನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಮೇಯ್ನ್ ಸಪೋರ್ಟ್ ಅಂತಂದರೆ ಈ 4 ಸೈಡಲ್ಲಿ ಇದೆಯಲ್ಲ, ಆ ಪಿನ್ಗಳಲ್ಲ. ಮೇಯ್ನ್ ಸಪೋರ್ಟ್ ಕೆಳಗಡೆ ಸೈಡು. ಅದರಿಂದ ಕೆಳಗಡೆ ಸೈಡಲ್ಲಿ ಒಂದು ಸ್ವಲ್ಪ ಲೆಡ್ಡನ್ನು ಹಾಕ್ಕೋಬೇಕು. ಫ್ಲೆಕ್ಸ್ ಹಾಕಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಲೆಡ್ಡನ್ನು ಇಲ್ಲಿ ನೋಡಿ ಈ ಕೆಳಗಡೆ ಸೈಡಲ್ಲಿ ಹಾಕಬೇಕು. ಈ ಥರ ಹಾಕೋದ್ರಿಂದ ಬೋರ್ಡ್ ಜೊತೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಈ 5 ಪಿನ್ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಫ್ಲೆಕ್ಸ್ ಹಾಕಿ ನಾವು ಮತ್ತೆ ಲೆಡ್ ಹಾಕ್ಕೋಬೇಕು. ಜಾಸ್ತಿ ಲೆಡ್ ಹಾಕ್ಬಾರ್ದು, ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಇದಾದಮೇಲೆ ಮತ್ತೆ ಅಗೈನ್ ನಾವು 350 ಹೀಟು ಮತ್ತು 50 ಏರನ್ನು ಇಟ್ಕೊಂಡು ಆಪೋಸಿಟ್ ಸೈಡಿಂದ ಹೀಟ್ ಮಾಡ್ತಾಯಿದ್ದೀವಿ. ಹೀಟ್ ಮಾಡಿ ಈ ಅಲ್ಯೂಮಿನಿಯಂ ಕಲರಲ್ಲಿರೋ ಲೆಡ್ಡು ಸ್ಟೀಲ್ ಕಲರಿಗೆ ಬಂದ ತಕ್ಷಣವೇ ಒಂದು 10 to 15 ಸೆಕೆಂಡ್ ತಗೋಬೋದು. ಅದಾದ ತಕ್ಷಣವೇ ನಾವು ಒಂದು ಚಾರ್ಜಿಂಗ್ ಪಿನ್ನನ್ನು ಕರೆಕ್ಟಾಗಿ ಇಟ್ಕೋಬೇಕು. ಅದನ್ನು ಕರೆಕ್ಟಾಗಿ ಅಲೈನ್ ಮಾಡಿಬಿಟ್ಟು ಇದನ್ನು ಒಂದು ಬೆಂಡ್ ಟ್ವೀಸರಲ್ಲಿ ಬೋರ್ಡ್ ಮತ್ತು ಚಾರ್ಜಿಂಗ್ ಪಿನ್ನ ಸೇರಿಸಿ ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು. ಈ ಥರ ಇಟ್ಕೊಳ್ಳೋದ್ರಿಂದ ಅದು ಬೋರ್ಡ್ ಜೊತೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಸ್ಟೆಪ್ ನಂಬರ್ 3 ಆಯಿತು. ಇನ್ನು ಸ್ಟೆಪ್ ನಂಬರ್ 4 ನೋಡೋಣ. ಸ್ಟೆಪ್ ನಂಬರ್ 4 ಏನು ಅಂತಂದರೆ, ಈ ಬೆಂಡ್ ಟ್ವೀಸರಲ್ಲಿ ಇಟ್ಕೊಂಡಿದ್ರಲ್ಲ, ಅದನ್ನು ಒಂದು 5 ಸೆಕೆಂಡ್ ಆದಮೇಲೆ ಬಿಟ್ಬಿಡ್ಬೋದು. ಅದನ್ನು ಬಿಟ್ಟ ಮೇಲೆ ಚಾರ್ಜಿಂಗ್ ಪಿನ್ ಗಟ್ಟಿಯಾಗಿ ಕೂತಿರುತ್ತೆ. ಅದಾದಮೇಲೆ ಒಂದು ಸಲ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಹಿಂದ್ಗಡೆ 5 ಪಿನ್ ಇರುತ್ತಲ್ಲ, ಅಲ್ಲಿಗೆ ಒಂದು ಸ್ವಲ್ಪ ಲೈಟಾಗಿ ಫ್ಲೆಕ್ಸನ್ನು ಹಾಕ್ಕೊಂಡು ಈ 5 ಪಿನ್ಗೆ ಒಂದು ಸ್ವಲ್ಪ ಲೆಡ್ ಹಾಕಬೇಕು. ಏನಕ್ಕೆ ಅಂತಂದರೆ, ಅದು ಅಕಸ್ಮಾತ್ ಏನಾದ್ರು ಅಂಟಿಲ್ಲ ಅಂತಂದರೆ ಕರೆಕ್ಟಾಗಿ ಮತ್ತೆ ಸಾಲ್ಡ್ರ್ ಆಗಲಿ ಅಂತಂದ್ಬಿಟ್ಟು ಈ ಥರ ಮಾಡ್ತಾಯಿರೋದು. ಒಂದಕ್ಕೊಂದು ಟಚ್ ಆಗದೇ ಇರೋ ರೀತಿ ಸ್ವಲ್ಪ ಕೇರ್ಫುಲ್ಲಾಗಿ ಕಡಿಮೆ ಲೆಡ್ ತಗೊಂಡು ಈ ಥರ ಒಂದೊಂದು ಪಿನ್ನಾಗಿ ಸಾಲ್ಡ್ರ್ ಮಾಡ್ಕೋಬೇಕು. ಇದು ಸ್ಟೆಪ್ ನಂಬರ್ 4. ಇನ್ನು ಸ್ಟೆಪ್ ನಂಬರ್ 5 ಏನಂತಂದರೆ, ಅದೇ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಸ್ಟೆಪ್ಪು. ಸ್ಟೆಪ್ ನಂಬರ್ 5 ಲಾಸ್ಟ್ ಸ್ಟೆಪ್ ಏನಂತಂದರೆ, ಒಂದು ಕ್ಲಾತನ್ನು ತಗೊಂಡು ಅದನ್ನು ಚಾರ್ಜಿಂಗ್ ಪಿನ್ ಮೇಲಿಟ್ಟು ನಾವು ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿ ಒಂದು ಬ್ರಷಿಂದ ಕ್ಲೀನ್ ಮಾಡ್ಕೋಬೇಕು. ಇದು ಏನಕ್ಕೆ ಅಂತಂದರೆ, ನಾವು ಏನು ಇಷ್ಟೊತ್ತು ಹಾಕಿದ್ವಿ ಫ್ಲೆಕ್ಸು ಮತ್ತು ಇದ್ರದ್ದು ವೇಸ್ಟೆಲ್ಲ ಇರುತ್ತಲ್ಲ, ಇವೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಆಗಲಿ ಅಂತ. ನಾನು ಏನಕ್ಕೆ ಇದೇ ಇಂಪಾರ್ಟೆಂಟ್ ಸ್ಟೆಪ್ಪು ಅಂತ ಹೇಳಿದ್ದೇವೆ ಅಂತಂದರೆ, ನಾವು ಕಂಪ್ನಿ ಫಿನಿಷಿಂಗಲ್ಲಿ ಮಾಡಬೇಕಾದ್ರೆ ಕಂಪ್ನಿಯಿಂದ ಒಂದು ಮೆಟೀರಿಯಲ್ ಬರ್ತಾಯಿದೆ ಅಂತಂದಾಗ ಅಲ್ಲೊಂದು ಚೂರು ಕೂಡ ಫ್ಲೆಕ್ಸ್ ಇರೋದಿಲ್ಲ. ಸೊ ನಾವು ಕೂಡ ಅದೇ ಫಿನಿಷಿಂಗ್ ಕೊಡಬೇಕು ಅಂದರೆ ಈ ಥರ ಕ್ಲಾತ್ ಹಾಕಿ ನೀಟಾಗಿ ಇದನ್ನು ಒರೆಸ್ಕೋಬೇಕು. ಆವಾಗ ಅದು ಚಾರ್ಜಿಂಗ್ ಪಿನ್ ಚೇಂಜ್ ಮಾಡಿರೋ ಥರನೇ ಕಾಣಲ್ಲ, ಅಷ್ಟು ಫಿನಿಷಿಂಗ್ ಆಗಿರುತ್ತೆ ಇದು. ಅದಾದಮೇಲೆ ಇದು ಏನಕ್ಕೆ ಅಂತಂದರೆ, ಈಗ ಧೂಳೆಲ್ಲ ಕೂತ್ಕೊಳ್ಳುತ್ತಲ್ಲ ಫ್ಲೆಕ್ಸ್ ಮೇಲೆ, ನಾವು ಕಸ್ಟಮರ್ ಕೊಟ್ಟ ಮೇಲೆ ಡಸ್ಟೆಲ್ಲ ಕೂತ್ಕೊಂಡು ಫಂಗಸ್ ಆಗಿ ಬೇಗ ಹಾಳಾಗೋಗುತ್ತೆ ಚಾರ್ಜಿಂಗ್ ಪಿನ್ನು. ಸೊ ಅದೆಲ್ಲ ಇದು ಅವಾಯ್ಡ್ ಮಾಡುತ್ತೆ. ಇವಾಗ ಚಾರ್ಜಿಂಗ್ ಪಿನ್ ಹಾಕಿ ನೋಡೋಣ, ಚಾರ್ಜ್ ಆಗ್ತಾಯಿದೆ ಇಲ್ವೋ ಅಂತ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ಬೋರ್ಡ್ಗೆ ನಾವು ಫಿಟ್ ಮಾಡ್ಕೋಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಅಥವಾ ಇದರಲ್ಲಿ ಏನಾದರೂ ನಿಮ್ಮ ಸಲಹೆಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ನಾವು ಅದನ್ನು ನೆಕ್ಸ್ಟ್ ವೀಡಿಯೋಯಿಂದ ಚೇಂಜ್ ಮಾಡ್ಕೋತೀವಿ. ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾವು ಇದೇ ರೀತಿ ಒಂದೊಂದಾಗಿ ವೀಡಿಯೋಗಳನ್ನು ಹಾಕ್ತಾನೆ ಇರ್ತೀವಿ. ಡಿಸ್ಪ್ಲೇ ಯಾವ ಥರ ಚೇಂಜ್ ಮಾಡೋದು ಮತ್ತು ಡಿಸ್ಪ್ಲೇ ಯಾವ ಥರ ಸೆಲೆಕ್ಟ್ ಮಾಡೋದು ಮತ್ತು ಕೆಲವು ಟೂಲ್ಗಳಿರುತ್ತಲ್ಲ 2000-3000 ಅದನ್ನೆಲ್ಲ ನಾವು ಸಿಂಪಲಾಗಿ ನಾವೇ ಯಾವ ಥರ ಮಾಡ್ಕೋಬೋದು ಮತ್ತು ಈ ಮಾರ್ಕೆಟಲ್ಲಿ ಇಲ್ಲದೇ ಇರೋ ಕೆಲವು ಟೂಲ್ಗಳನ್ನು ನಾವು ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ವೀಡಿಯೋಗಳು ಈ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸೊ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ.